ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಹಾಗೂ ರೇಷನ್ ಕಾರ್ಡ್ ಇದ್ದವ್ರಿಗೆ ಒಂದು ಅಪ್ಡೇಟ್ ಬಂದಿದೆ. ಅದೇನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 16ನೇ ಕಂತಿನ ಹಣ ನಿಮಗೆ 4 ತಿಂಗಳು ಅಂದರೆ ಡಿಸೆಂಬರಿಂದ ಕೊಡಬೇಕಾಗಿತ್ತು. ಆದರೆ ಇವಾಗ ಫೆಬ್ರವರಿ ಅಂತ್ಯದಲ್ಲಿ ನಿಮಗೆ 2,000 ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮೆ ಮಾಡಿರ್ತಾರೆ. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಆ ಬಗ್ಗೆ ಅಪ್ಡೇಟ್ ಬಂದಿದೆಯಲ್ಲ ಅದನ್ನು ತಿಳ್ಕೊಳ್ಳೋಣ. ನೀವು ರೇಷನ್ ಕಾರ್ಡಲ್ಲಿ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಇದೇ ಅಂದರೆ ಹೆಸರು ಎಡಿಟ್ ಮಾಡಿಸೋದಾಗಲಿ ಅಥವಾ ಅಡ್ರೆಸ್ಸು ರೇಷನ್ ಕಾರ್ಡ್ ಅಂಗಡಿನ ಚೇಂಜ್ ಮಾಡಿಸೋದಾಗಲಿ ಅಥವಾ ನಿಮ್ಮ ಇದು ಹೆಸರು ತಿದ್ದುಪಡಿ ಮಾಡಿಸೋದಾಗಲಿ ಅಥವಾ ಹೆಸರು ಸೇರಿಸೋದಾಗಲಿ ಅಥವಾ ತೆಗ್ಸಾಕ್ಸೋದಾಗಲಿ ನಿಮಗೆ ಅಪ್ಡೇಟ್ನ ಬಿಟ್ಟಿದ್ದಾರೆ. ನೀವು ಇದೇ ತಿಂಗಳು ಅಂದರೆ ಮಾರ್ಚ್ 30ರವರೆಗೂ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೀವು ಇದನ್ನ ಸದುಪಯೋಗ ಪಡಿಸ್ಕೊಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣದ ಬಗ್ಗೆ ಬರೋದಾದರೆ ನಿಮಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಲೇಟ್ ಏಕೆ ಆಯಿತು ಅಂದರೆ ಈಗ ತಾಲೂಕು ಆಫೀಸಿಗೆ ಹಾಕಿ ಅಥವಾ ತಾಲೂಕು ಆಫೀಸಿಂದ ಮತ್ತೆ ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಲೇಟ್ ಆಗ್ತಿತ್ತು ಅಂತ ಮಾಹಿತಿ ಕೊಟ್ಟಿದ್ರು. ಈಗ ನಿಮಗೆ DBT ಮುಖಾಂತರ ಬರ್ತಾ ಇದೆ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಯಾವಾಗ ಅಂದರೆ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರಲ್ಲ ಅದ್ರ ಜೊತೆನೆ 17ನೇ ಕಂತಿನ ಹಣದ ಅಂದರೆ ಅಪ್ರೂವಲ್ ಕೂಡ ತಗೊಂಡಿದ್ದಾರೆ. ಬಿಡುಗಡೆ ಮಾಡೋದಕ್ಕೆ ಅಪ್ರೂವಲ್ ಕೂಡ ತಗೊಂಡಿದ್ದಾರೆ. ಇನ್ನೇನಿದ್ರು 2 ಅಥವಾ 3 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಈಗ ತುಂಬ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳಿ ಈಗ ಅಂದರೆ ಇವಾಗ ನಿಮಗೆ ಹಣನ ಜಮೆ ಮಾಡ್ತಾ ಬರ್ತಾ ಇದ್ದಾರೆ. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.